ನಮಸ್ಕಾರ HTV ಕನ್ನಡ ನ್ಯೂಸ್ ನಾನು ಹರ್ಷಿತಾ ಹಾಸನ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿ ದೇವರಾಜೇಗೌಡರಿಂದ SIR ಕಾರ್ಯಕ್ರಮಕ್ಕೆ ಚಾಲನೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷಿ ಯೋಜನೆ ಹಾಗೂ ಚುನಾವಣಾ ಆಯೋಗದ SIR ಕಾರ್ಯಕ್ರಮದಲ್ಲಿ ಇಂದು ಹೊಳೆನರಸೀಪುರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ನಾಯಕ ಜಿ ದೇವರಾಜೇಗೌಡರು ಬಿಜೆಪಿ ಕಾರ್ಯಕರ್ತರೊಂದಿಗೆ ಭಾಗವಹಿಸಿದ್ದರು. ಅವರು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ಹಲವಾರು ಗ್ರಾಮಗಳಿಗೆ ಖುದ್ದಾಗಿ ಮನೆಗಳಿಗೆ ಭೇಟಿ ನೀಡಿ BLOಗಳೊಂದಿಗೆ ಸೇರಿ ಮತದಾರರ ಪರಿಶೀಲನಾ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಹಲವಾರು ಗ್ರಾಮದಲ್ಲಿ ಮೃತಪಟ್ಟವರ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕುರಿತು ಹಾಗೂ ಹೊಸ ಮತದಾರರ ಹೆಸರನ್ನ ಸೇರಿಸುವ ಕುರಿತು ಚರ್ಚಿಸಲಾಯಿತು. ಕೆಲವೆಡೆ ಒಬ್ಬ ವ್ಯಕ್ತಿಯ ಹೆಸರು 2-3 ಬಾರಿ ಮತದಾರರ ಪಟ್ಟಿಯಲ್ಲಿ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅಂತಹ ನಕಲಿ ಅಥವಾ ಪುನರಾವರ್ತಿತ ಮತಪತ್ರಗಳನ್ನ ರದ್ದುಪಡಿಸಿ ತೆಗೆದುಹಾಕುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮಗಳಿಗೆ ಭೇಟಿ ನೀಡಿದ ದೇವರಾಜೇಗೌಡರು ಮತದಾರರಿಗೆ SIR ಪ್ರಕ್ರಿಯೆಯ ಉಪಯೋಗಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನ ಕೈಗೊಂಡಿದ್ದಾರೆ. ಸರ್, ಇವತ್ತು ನೀವೇ ಇಲ್ಲಿಗೆ ಬಂದು ಫಾರ್ಮ್ನ ಫಿಲ್ ಮಾಡಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ನನ್ನ ಮತಕ್ಷೇತ್ರದ ಪ್ರಮುಖ ಹಳ್ಳಿ. ಇದು ನನ್ನ ವಿಧಾನಸಭಾ ಕ್ಷೇತ್ರದ ದುದ್ದ ಹೋಬಳಿಯ ಜಕ್ಕಿನಹಳ್ಳಿ ಅಂತ ಗ್ರಾಮ. ಇದು ವಿಶೇಷವಾಗಿ ನಾನು ಈ ಗ್ರಾಮದ ಅಳಿಯ, ಆಮೇಲೆ ಈ ಮನೆ ಅಳಿಯ. ನಾನು ಏನು ಈ ಮನೆ ಇದೆಯಲ್ಲ, ಈ ಮನೆ ಅಳಿಯ. ಇವರು ನಮ್ಮ ಅತ್ತೆಯವರೇ ಇವರು. ಹಾಗಾಗಿ ಇವ್ರದ್ದು ನಾನೇ ಫಿಲ್ ಮಾಡ್ತಾಯಿದ್ದೀನಿ. ಈಗ ಒಂದು ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಪ್ರತಿಯೊಬ್ಬರು ಕೂಡ ನಾನು ವಿಶೇಷ ಮನವಿ ಏನು ಅಂತಂದರೆ, ದಯಮಾಡಿ ಯಾರ್ಯಾರು ಓಟು ಡಿಲೇಟ್ ಆಗಿದೆ ಅಂತ ಸೇರಿಸೋವಂಥದ್ದು, ಯಾರ್ಯಾರು ಮರಣ ಹೊಂದಿದ್ದಾರೆ ಅಂಥ ಓಟನ್ನು ಡಿಲೇಟ್ ಮಾಡಿಸೋವಂಥದ್ದು, ಯಾರ್ದು ಕರೆಕ್ಷನ್ ಆಗಬೇಕು ಅಂಥವನ್ನೆಲ್ಲ ನಮ್ಮ BLO ಮೇಡಮ್ ಕಡೆ ನಮ್ಮ BLOಗಳು ಏನಿದ್ದಾರೆ ಅಲ್ಲಿ, ಇವ್ರನ್ನ ಭೇಟಿ ಮಾಡಿ ನೀವಲ್ಲಿ ನಿಮ್ಮ ಕರೆಕ್ಷನ್ನ ಬದಲಾವಣೆ ಮಾಡಿ. ಅಲ್ಲಿ ಅನ್ಯಥಾ 3-4 ಕಡೆ ಮತದಾರ ಚೀಟಿ ಇತ್ತು ಅಂತ ಅಂದರೆ, ಓಟ್ ಇತ್ತು ಅಂತಂದರೆ ಅವನ್ನ ಡಿಲೇಟ್ ಮಾಡಿ ಅಲ್ಲಿ ನಿಮ್ಮ ಓಟ್ಗೆ ವ್ಯಾಲ್ಯೂ ಬರೋ ಥರ ಮಾಡಿ. ನಾನು ವಿಶೇಷ ಮನವಿ ಇದು. ಯಾಕೆಂತಂದರೆ 4-5 ಕಡೆ ತಾವು ಓಟನ್ನು ಬಿಟ್ಕೊಂಡು ತಾವೆಲ್ಲ ಒಂದು ಕಡೆ ಓಟ್ ಹಾಕಿರ್ತಾರಲ್ಲಿ, ಇನ್ನು ಬೇರೆ ಅಕ್ರಮವಾಗಿ ಬೇರೆ ಇನ್ಯಾರೊಬ್ಬ ವ್ಯಕ್ತಿ ಆ ಓಟನ್ನು ದುರುಪಯೋಗ ಮಾಡ್ಕೊಂಡು ಓಟ್ ಹಾಕ್ತಾರಲ್ಲ, ಅಂಥದಕ್ಕೆ ಅವಕಾಶ ಕೊಡಬೇಡ. ಆ ಕಾರಣದಿಂದಲೇ ಕೇಂದ್ರ ಚುನಾವಣಾ ಆಯೋಗ ಇವತ್ತು SIR ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಲ್ಲಿ. ಹಾಗಾಗಿ ನಾನೊಬ್ಬ ಅಭ್ಯರ್ಥಿಯಾಗಿ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ, ನನ್ನ ಮತಕ್ಷೇತ್ರದ ನನ್ನ ಹೆಂಡತಿಯ ಊರು ಅಂದರೆ ನನ್ನ ಮಾವನ ಮನೆ ಇದು. ನಾನು ಕುಳಿತಿರೋ ಕೂಡ ಮನೆ ಕೂಡ ನನ್ನ ಮಾವನದೇ ಮನೆ ಇದೆ, ನಮ್ಮ ಅತ್ತೆಯವರೇ ಇವರು. ಹಾಗಾಗಿ ನಾನು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗ್ತಾಯಿದ್ದೀನಿ. ಅಲ್ಲಿ ಎಲ್ಲರೂ ಕೂಡ ನಮ್ಮ ಮಾವನ ಮನೆ ಅಂತ ಅಂತಲ್ಲ, ಇಡೀ ಮತಕ್ಷೇತ್ರದ ಪ್ರತಿ ಗ್ರಾಮಗಳಿಗೂ ಭೇಟಿ ಕೊಡ್ತಾಯಿದ್ದೀನಿ ನಾನು. ಹಾಗಾಗಿ ತಾವು ಕೂಡ ಈ ಮತದಾರರ ವಿಶೇಷ ಪರಿಷ್ಕರಣಾ ಕಾರ್ಯಕ್ರಮದ ಭಾಗಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಅಂತ ನಾನು ಮನವಿ ಮಾಡ್ಕೊತೀನಿ. ಧನ್ಯವಾದ. ಸೇಮ್ ಎರಡುವೆ. ನಾನು ಒಂದನ್ನು ಡಿಲೀಟ್ ಮಾಡೋಕ್ಕೆ ಹೋದರೆ 2 ಹೋಗುತ್ತೆ. ಅದಕ್ಕೆ ಈಗ ಇದ್ರಲ್ಲಿ ಒಂದು ತೆಗಿಬೇಕಿದೆ ನಾನು. ಇದು ಸೊ ಈಗ ಇದ್ರಲ್ಲಿ ತೆಗಿಬೋದು. ಈಗ ಅದು ತೆಗಿಬೋದು. ಒಂದು ಹಾಕ್ತೀವಿ, ಒಂದು ಡಿಲೀಟ್ ಮಾಡ್ತೀವಿ. ಡಿಲೀಟ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸಿ ಅವ್ರಿಗೆ. ಯಾವುದನ್ನು? ಅದನ್ನು ತೋರಿಸಿ, ಅದು ಇದನ್ನು ತೋರಿಸಿ. ಯಾವುದನ್ನು ಅಲ್ಲ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದು ಇದು ಹೇಳಿ. ಅದು ಸರ್, ಇಲ್ಲಿ 2 ಇದೆ, ಒಂದೇ ನೇಮ್ ಇರೋದು. ಎಪಿಕ್ 2 ಇದೆ. ಆದರೂ ಸಹ ಒಂದೇನಾದರೂ ನಾವು ಎಪಿಕ್ಕನ್ನು ಕ್ಲೋಸ್ ಮಾಡೋಕ್ಕೆ ಹೋದರೆ 2 ಹೋಗ್ಬಿಟ್ಟು 2 ಡಿಲೀಟ್ ಆಗ್ತಾಯಿದೆ. ಅದಕ್ಕೋಸ್ಕರ ಒಂದನ್ನು ಕೊಟ್ಟು ಒಂದನ್ನು ಡಿಲೀಟ್ ಮಾಡ್ತೀವಿ. ಈಗ 1948. ಓಕೆ. ಮಾಯಿಗೌಡ ಅದು ಬೇಡ, ಅದರ ನಂಬರ್ ಹೇಳಿ. 2020 668 1299 ಇವ್ರದ್ದು ಫೋನ್ ನಂಬರ್ ಹೇಳಪ್ಪ. ಯಾರ್ದಾರು ಯಾವ್ದು ಬಳಸ್ತಾ ಇದ್ರು ಅದನ್ನ ಹೇಳಿ. ಇದು ಎಲ್ಲಿದ್ದಾರೆ ಇವರು? ಯಾರು ಅವರ? ಇಲ್ಲೇ ಇದ್ದಾರೆ, ಹೊರಗಡೆ ಹೋಗಿ ಜಮೀನು ತಗೋಗವ್ರೆ. ಹಾಂ, ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ನಮ್ಮ ಊರಿನ ಜನರೆಲ್ಲರೂ ಸಹ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ. ನಮಗೇನು ತೊಂದರೆ ಇಲ್ಲ, ಇಲ್ಲಿ ಎಲ್ಲ ಕ್ಲೀನಾಗಿ ನಡೀತಾ ಇದೆ. ಸರ್, ಫಾರ್ಮ್ನ ನೀವೇ ಫಿಲ್ ಮಾಡಿ ಕೊಡ್ತಾ ಇದ್ದೀರಾ? ಕೆಲವೊಂದು ಮನೆಯಲ್ಲಿ ಅದನ್ನು ಮಾಡೋದಕ್ಕಾಗಲ್ಲ ಅವ್ರ ಕೈಲಿ, ಅದಕ್ಕೋಸ್ಕರ ನಾವೇ ಮಾಡ್ತಾ ಇದ್ದೀವಿ. ಈಗಾಗಲೇ ನಾನು ಒಂದು 25 ಫಾರ್ಮ್ ಇವತ್ತೇ ಫಿಲ್ ಮಾಡಿದೆ. ಇವತ್ತು ಮಾಡಿದ್ದೀನಿ. ಇನ್ನೊಂದು 500 ಡಿಸ್ಟ್ರಿಬ್ಯೂಟ್ ಆಗಿದೆ. ಇದರಲ್ಲಿ ಎಷ್ಟು ಹೆಸರುಗಳು ಡಿಲೀಟ್ ಆಗಿರೋದು, ಎಷ್ಟು ಸಿಕ್ಕಿದೆ ನಿಮಗೆ? ಒಂದು 8 ಹೋಗ್ಬೋದು. ಅದರಲ್ಲಿ ಡಿಲೀಟ್ ಆಗುತ್ತೆ. ಡೆತ್ ಆಗಿದೆ. ಡೆತ್ತು ನಾನು ಅದನ್ನು ಡಿಲೀಟ್ ಮಾಡಿದ್ದೆ, ಆದರೂ ಸಹ ಪುನಃ ಬಂದಿದೆ. ಡಿಲೀಟ್ ಮಾಡ್ತೀವಿ ಅದನ್ನು. ಹೊಸದಾಗಿ ಸೇರ್ಪಡೆದು ಒಂದು 2 ಬಂದಿದೆ. ಅದು ಈಗ ಮಾಡೋಂಗಿಲ್ವಲ್ಲ, 30 ಕಳಿಬೇಕು. ಈಗೇನು ಮಾಡ್ಲಿಕ್ಕೆ ಬರಲ್ಲ.
ಇದು ಮುಗಿದ್ಮೇಲೆ SIR ಮುಗಿದ್ಮೇಲೆ ಸೇರ್ಪಡೆ ಮಾಡ್ತೀವಿ. ಎಲ್ಲ ಇಲ್ಲೇ ಇರೋದು, ಕರೆಕ್ಟು. ಅಲ್ಲಿ ಇರೋದು ಮಾತ್ರ ಓಟ್ ಅಲ್ಲಿ ಹಾಕ್ತಿರೋದು. ಸ್ವಂತ ಮನೆನೋ ಬಾಡಿಗೆ ಮನೆ? ಬಾಡಿಗೆ ಮನೆ ಸರ್, ಅವ್ರದ್ದು ಡ್ಯೂಟಿ ಇರೋದು. ಏನು ಡ್ಯೂಟಿ ಏನು ಡ್ಯೂಟಿ ಗೊತ್ತಿಲ್ಲ, ಒಟ್ಟೆ ಡ್ಯೂಟಿಲಿ ಇರೋದು. ಅವ್ರು ರಿಟೈರ್ಡ್ ಆದ್ರೆ ಇಲ್ಲಿಗೆ ಸರ್ ಬರೋದು ಅವರು. ಅದು ಆಮೇಲೆ ನೋಡ್ಕೊಂಡು ಆಮೇಲೆ ಮುಲಾಜಿಂದ ಡಿಲೀಟ್ ಮಾಡಿಲ್ಲ ಓಟ್ನ. ಏನು ಕೆಲಸ ಅವ್ರಮ್ಮ? ಬನ್ನಿ ಮುಂದೆ ಬನ್ನಿ. ಏನು ಕೆಲಸ ಅಲ್ಲ ಅವ್ರೆ? ಅವರು ಫ್ಯಾಕ್ಟ್ರಿಲ್ಲ ಅವ್ರಿ. ಯಾವ ಫ್ಯಾಕ್ಟ್ರಿಲಿ? ನಮಗೆ ಗೊತ್ತಿಲ್ಲ ಕಣ್ರಿ. ಪ್ರೈವೇಟ್ ಫ್ಯಾಕ್ಟ್ರಿಲಾ? ಯಾವ ಫ್ಯಾಕ್ಟ್ರಿ ನಾವು ಯಾಕೆ ನೋಡೋಣ. ಬೆಂಗಳೂರು ಇರೋದಾ? ಇದನ್ನ BL ಫೋನ್ ಮಾಡಿ ಕೇಳಿ ನೋಡೋಣ. ಈಗ ಇಂಥ ವಿಶೇಷ ಪ್ರಕರಣಗಳಿವು. ಇದು ನೀವು ಸೀರಿಯಸ್ ಆಗಿ ತಗೋಬೇಕು ನೀವು ಅಲ್ಲಿ. ಯಾಕೆಂತಂದ್ರೆ 2 ಕಡೆ ಒಬ್ಬ ಮತದಾರದ್ದು ಪಟ್ಟಿ ಚೀಟಿ ಇರಂಗಿಲ್ಲ ಅಲ್ಲಿ. ಹಾಗಾಗಿ ಅಲ್ಲಿ ಅವ್ರದ್ದು ನೀವು ಕನ್ಫರ್ಮ್ ಮಾಡ್ಕೊಂಡು ನೀವಲ್ಲಿ ಕಡ್ಡಾಯವಾಗಿ ನೀವು ಅದನ್ನ ಈಗ ಇಲ್ಲೇ ವಾಸ ಮಾಡಿ ಇಲ್ಲೇ ಇರೋದಾದ್ರೆ ಇಲ್ಲಿ ಬಿಡಿ, ಇಲ್ಲ ಅಂದ್ರೆ ಅಲ್ಲಿ ಇರೋದ್ರಿಂದ ಇಲ್ಲಿ ಡಿಲೀಟ್ ಮಾಡಿ. ಅದು ಇಲ್ಲ ಅಲ್ಲಿ ಡಿಲೀಟ್ ಮಾಡೋಕ್ಕೆ ನೀವು ಅಲ್ಲಿ BL ಹೋಗಿ ಯಾರಿದ್ದಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ನೀವು ಅಲ್ಲಿ ನಿಮ್ಮ ಪ್ರೊಸೀಜರ್ ಪ್ರಕಾರ ಆಸ್ ಪರ್ ಲಾ ಏನು ಮಾಡ್ಬೇಕು ಅದನ್ನು ಕಂಪ್ಲೀಟ್ ಮಾಡಿ ನೀವು ಅಲ್ಲಿ. ರಂಗೇಗೌಡರು ಅಂತ ಇವ್ರ ಮಾವರು, ಇವರು ಮೊನ್ನೆ ಎಕ್ಸ್ಪೈರ್ಡ್ ಆಗಿದ್ದಾರೆ. ಏನು ಹೆಸರು ಅವ್ರದ್ದು? ರಂಗೇಗೌಡರು ಅವ್ರದ ಹೆಸರನ್ನ ಈಗ ಡಿಲೀಟ್ ಮಾಡಬೇಕಾಗಿದೆ. ನಾವು ಅವ್ರಿಗೆ ಹೇಳಿದ್ದೀನಿ, ನಾವು ಡಿಲೀಟ್ ಮಾಡ್ತೀವಿ ಅದನ್ನು. ಅದಕ್ಕೆ ಯಾವ ರೀತಿ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ? ಯಾವ ಥರ ಡಿಲೀಟ್ ಮಾಡೋಕ್ಕೆ? ಫಾರ್ಮಲ್ಲಿ ಅವ್ರದ್ದು ಸತ್ತದಕ್ಕೆ ಮರಣಪತ್ರ ತಗೋತಾ ಇದ್ದೀರಾ? ಮರಣಪತ್ರ ಇನ್ನೂ ಬಂದಿಲ್ಲ. ಅದು ಬಂದಿಲ್ಲ. ಮರಣಪತ್ರ ಕೊಡೋದಕ್ಕೆ ಐಡೆಂಟಿಫಿಕೇಶನ್ ಊರ್ನವರು ಇವ್ರು ಮಾಜರಿ ಮೂಲಕ ತಗೋತೀವಿ. ಅಕ್ಕಪಕ್ಕ ಮನೆಯವ್ರು ತಗೋತೀರಾ? ಅಕ್ಕಪಕ್ಕ ಮನೆಯವರು. ಈಗ ಅದು ಬರೋಕೆ 11 ದಿವಸ ಬೇಕು ಸರ್, ಈಗಲೇ ಬರಲ್ಲ. ಅದರಿಂದ ನಾವು ಮಾಜರಿ ಮಾಡ್ಕೋತೀವಿ. ಈ ರಂಗೇಗೌಡರು ಸತ್ತೋಗಿದಾರಲ್ಲ, ಅವ್ರಿಗೆ ಸಾಕ್ಷಿಯಾಗಿ ನೀವು ವಿಟ್ನೆಸ್ ಮಾಡ್ತೀರಾ? ಖಂಡಿತ ಕಣ, ಅವರು ನಮ್ಮ ಅಣ್ಣ, ಹಾಗಾಗಿ ನಾವು ಖಂಡಿತ ಮಾಡ್ತೇವೆ. ಅವರು ತೀರೋಗಿದ್ದನ್ನು ನಾನು ಬಂದು ಅವರ ಕಾರ್ಯದಲ್ಲಿ ಪಾಲ್ಗೊಂಡಿದ್ದೇನೆ. ಹಾಗಾಗಿ ಅದನ್ನು ಸರಿ ಇದೆ ಅಂತ ಹೇಳ್ತೇನೆ, ನಾನು ದೃಢೀಕರಣ ಮಾಡ್ತೇನೆ. ಯಾವಾಗ ತೀರೋದು? ಮಂಗಳವಾರ ತೀರೋದ್ರು ಅವತ್ತೇ ಮಾಡೋದು. ಈಗ ಅದನ್ನ ಮತದಾರ ಪಟ್ಟಿಗೆ ಬಿಡಬೇಕದು. ಇದೆ ಅದೇ. ನಿಮ್ಮ ಹೆಸರು ಹೇಳಿ? ಜಮುನಾ. ಯಾವ ಉದ್ದೂರಲ್ಲಿ? ಉದ್ದೂರಲ್ಲಿ ಜಮುನಾ ಮಹೇಶ್. ಬಂದು ನಿಮ್ಮ ಮನೆ ಹತ್ರ ಬಂದು ಎಲ್ಲ ನಮ್ಮ BLO ಸಾಹೇಬ್ರು ಬನ್ನಿ ಇಲ್ಲಿ. ನಾವೇ ಬರ್ತಿದ್ದೀವಿ ಕೇಳಿ. ಅವರೇ ಬರ್ಕೊಟ್ರಾ? ಹೇಗೆ ಕೆಲಸ ಮಾಡ್ತಿದ್ದಾರೆ? ಯಾರು ಸರ್? BLOಗಳು ಹೇಗೆ ಕೆಲಸ ಮಾಡ್ತಿದ್ದಾರೆ? ಚೆನ್ನಾಗಿ ಫಿಲ್ ಮಾಡಿ ಕೊಡ್ತಿದಾರಾ? ಎಲ್ಲಾನು ಮಾಡ್ಕೊಡ್ತಾರೆ. ಮಾಡ್ಕೊಡ್ತಿದಾರಾ? ಆಗಿದ್ಯಾ ನಿಮ್ದು? ಆಯ್ತು, ನಿನ್ನೆ ಅವ್ರದ್ದು ಒಟ್ಟಾರೆಯಾಗಿ BLOಗಳು ಮನೆ ಕುಟುಂಬ ಸದಸ್ಯರ ತರ ಕೆಲಸ ಮಾಡ್ತಾವ್ರೆ. ಖುಷಿ ಆಯ್ತು, ಸಂತೋಷ. ಹೊಳೆನರಸೀಪುರ ಕ್ಷೇತ್ರ ವಿಧಾನಸಭಾ ಕ್ಷೇತ್ರದ ಕೊರಂಗ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವ 8 ಹಳ್ಳಿಗಳು ಇಲ್ಲಿವರೆಗೂ ಬರ್ತವೆ. ಈ 8 ಹಳ್ಳಿಗಳ ವ್ಯಾಪ್ತಿಯಲ್ಲೂ ಕೂಡ ಸರ್ಕಾರದ ಹಾಗೂ ಚುನಾವಣಾ ಆಯೋಗದ ನಿರ್ದೇಶನದಂತೆ ಕಳೆದ ತಿಂಗಳು ಅಂದರೆ ಹೋದ ತಿಂಗಳು 29ನೇ ತಾರೀಕಿಂದ 30ನೇ ತಾರೀಕಿಂದ ಈ ತಿಂಗಳು 30ನೇ ತಾರೀಕುವರೆಗೂ ಕೂಡ ಮತದಾರರ ವಿಶೇಷ ಪರಿಷ್ಕರಣೆ ಕಾರ್ಯಕ್ರಮ ಕೂಡ ನಡೀತಿದೆ. ಇದು ಕುರಿತಾಗಿ ಈಗ ಆಲ್ರೆಡಿ ಗ್ರಾಮ ಪಂಚಾಯತ್ ವತಿಯಿಂದನೂ ಈಗ ಆಲ್ರೆಡಿ ಪ್ರತಿ ಗ್ರಾಮದಲ್ಲೂ ಕೂಡ ವ್ಯಾಪಕವಾಗಿ ಪ್ರಚಾರ, ಮನೆ ಭೇಟಿನ ನಮ್ಮ BLOಗಳು ಕೂಡ ಮತ್ತು ನಮ್ಮ ಸಿಬ್ಬಂದಿಯವ್ರ ಮೂಲಕ ಈಗ ಆಲ್ರೆಡಿ ಮಾಡಿದ್ದಾರೆ. ಅದರ ಒಂದು ಮುಂದಿನ ಕಾರ್ಯಕ್ರಮ ಅಂಗವಾಗಿ ಈಗ ಆಲ್ರೆಡಿ ಮನೆ ಭೇಟಿ ನೀಡಿ ಎಲ್ರಿಗೂ ಕೂಡ ನಮೂನೆಗಳನ್ನ ಫಿಲಪ್ ಮಾಡಲಿಕ್ಕೆ ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳನ್ನ ಕೊಟ್ಟು ಯಾರೂ ಕೂಡ ಮತದಾನದಿಂದ ಹೊರಗೆ ಉಳಿಬಾರ್ದು ಮತ್ತು ಯಾರೂ ಕೂಡ ರದ್ದಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಗ್ರಾಮ ಪಂಚಾಯತಿಯಿಂದನೂ ಕೂಡ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಈಗ ಪಂಚಾಯತಿಯಿಂದ ಹೊರಗಡೆ ಇರೋವಂಥ ಮನೆಗಳಿರ್ತವೆ, ಒಂದೊಂದೇ ಮನೆಗಳಿರ್ತವೆ, ಕೆಲವ್ರಿಗೆ ಯಾರಿಗೂ ಇನ್ನೂ ಮಾಹಿತಿ ಇರೋಲ್ಲ. ಅಂಥವನ್ನೆಲ್ಲನೂ ಗ್ರಾಮ ಪಂಚಾಯತಿಯಿಂದ ಹೊರಗಡೆ ನಮ್ಮ ಸ್ಟಾಫ್ಗಳು ಕೂಡ ಅಂದರೆ ನಮ್ಮ ನೀರು ಗಂಟೆ ಮತ್ತು ಇತರ ಬೇರೆ ಸಿಬ್ಬಂದಿಗಳನ್ನ ನೇಮಕ ಮಾಡಿ ಅವರು ಅಲ್ಲಿಗೆ ಹೋಗಿ ಕರ್ಕೊಂಡೋಗಿ ಫಾರ್ಮೆಲ್ಲ ಫಿಲಪ್ ಮಾಡಿ ಎಲ್ಲರೂ ಕೂಡ ಅದು ಅಗತ್ಯ ದಾಖಲಾತಿಗಳನ್ನ ನೀಡಿ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಗ್ರಾಮ ಪಂಚಾಯತಿಯಿಂದನೂ ಅಗತ್ಯ ಸಹಕಾರಗಳನ್ನ ಈಗಾಗಲೇ ನೀಡ್ತಾಯಿದ್ದೀವಿ. ಅದು ಈ ತಿಂಗಳು ಕೊನೆ ಜೂನ್ 29ನೇ ತಾರೀಕುವರೆಗೂ ಕೂಡ ಈ ಕಾರ್ಯಕ್ರಮ ನಡೆಯುತ್ತೆ ಅಂತ ಹೇಳ್ತಾ ಯಾರೂ ಕೂಡ ಇದನ್ನು ತಪ್ಪಿಸ್ಕೋಬಾರ್ದು ಅಂತ ಹೇಳ್ತಾ ಎಲ್ಲರೂ ಕೂಡ ಮತದಾನದಲ್ಲಿ ಪಟ್ಟಿಯಲ್ಲಿ ಉಳಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡ ಇದನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತಾ. ಭಾಳ ವಿಶೇಷವಾಗಿ ಇದು ನನ್ನ ಮತಕ್ಷೇತ್ರದ ಉದ್ದೂರಳ್ಳಿ ಅಂತೇಳಿ ಈ ಒಂದು SIR ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡ್ತಾಯಿದ್ದೀನಿ. ಒಬ್ಬ ಭಾರತೀಯ ಜನತಾ ಪಕ್ಷದ ಸದಸ್ಯನಾಗಿ ಮತ್ತು ಅಭ್ಯರ್ಥಿಯಾಗಿದ್ದಂಥವನು ಮತ್ತು ನಾವು ಪಕ್ಷದ ಅಬ್ಸರ್ವರ್ ಆಗಿ ನಾವು ಯಾವ ರೀತಿ ಅಧಿಕಾರಿಗಳು ಕೆಲಸಗಳು ಮಾಡ್ತಾಯಿದ್ದಾರೆ, ಸರಿಯಾಗಿ ಕೆಲಸ ಮಾಡ್ತಾಯಿದ್ದಾರೋ ಇಲ್ವೋ, ಗ್ರಾಮದ ಮತದಾರರಿಗೆ ಸರಿಯಾದ ಮನವರಿಕೆ ಮಾಡ್ತಾಯಿದ್ದಾರೋ ಇಲ್ವೋ ಅಂತಂತೇಳಿ ಪರಿಶೀಲನೆ ಮಾಡಬೇಕಂತೇಳಿ ನಾನೇ ಖುದ್ದಾಗಿ ಪ್ರತಿ ಗ್ರಾಮಗಳಿಗೆ ಭೇಟಿ ಮಾಡ್ತಾಯಿದ್ದೀನಿ. ಭಾಳ ಖುಷಿಯಾದ ವಿಚಾರ ಏನು ಅಂತಂದರೆ ಪ್ರತಿಯೊಬ್ಬ ಅಧಿಕಾರಿಗಳು ತಮ್ಮ ಶ್ರಮಪಟ್ಟು ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾಯಿದ್ದು ಕಂಡು ಬರ್ತಾ ಇದೆ. ಈಗ ನಾನು ನೋಡಿದ್ರ ಪ್ರಕಾರ ಇಲ್ಲಿ ಕೆಲವ್ರದ್ದು 2 ಸಲ
ಮತದಾರ ಪಟ್ಟಿಯಲ್ಲಿ 2 ಸಲ ಹೆಸರು ಬರ್ತಾ ಇದೆ, 2 ಸಲ ಈ ಥರ ಹೆಸರು ಬರ್ತಾ ಇದೆ. ಸೊ ಇಂಥವೆಲ್ಲ ಡಿಲೇಟ್ ಆಗೋಂಥವು. ಆಗೇನಾಗುತ್ತೆ ಅಂದರೆ ಈ ಥರ ರೀತಿ ಬಂದಾಗಲ್ಲೇ ಒಂದು 10-15 ಓಟ್ಗಳು ಎಕ್ಸಸ್ ಓಟ್ ಆಗ್ತವೆ ಅಲ್ಲಿ. ಕೆಲವರು ಮೃತ್ಯುವಾಗಿರ್ತಾರೆ, ಮರಣ ಹೊಂದಿರ್ತಾರೆ, ಅಂಥ ಓಟ್ಗಳು ಡಿಲೇಟ್ ಮಾಡಬೇಕಾಗ್ತದೆ ಅಲ್ಲಿ. ಕೆಲವರು ಓಟ್ಗಳು ಸಿಟಿಯಲ್ಲೂ ಕೂಡ ಇರ್ತದೆ, ಇಲ್ಲಿಯೂ ಇರ್ತದೆ ಅಲ್ಲಿ, ಅಂಥವ್ರು ಡಿಲೇಟ್ ಮಾಡೋ ಅಂಥದ್ದು. ಮತ್ತು ವಿಶೇಷವಾಗಿ ಕೆಲವರು ಓಟ್ಗಳು ಅದು ಪ್ರೌಢಾವಸ್ಥೆ ಬಂದಿರ್ತಾರೆ, 18 ವರ್ಷಕ್ಕೆ ಬಂದಿರ್ತಾರೆ ಅಲ್ಲಿ, ಅಂಥದ್ದು ಸೇರಿಸ್ಬೇಕು ಅಂತ ಪಟ್ಟಿ ರೆಡಿ ಮಾಡ್ಕೋತಾರೆ ಅಲ್ಲಿ. ಸೊ ಇಂಥ ಒಂದು ವಿಶೇಷ ಒಂದು ಮತದಾರರ ಪರಿಷ್ಕರಣಾ ಕಾರ್ಯಕ್ರಮದಲ್ಲಿ ಭಾಳ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಪ್ರಶಂಸೆ ಪಡ್ತೀನಿ ಅಲ್ಲಿ. ಹಾಗೆ ನಮ್ಮ BLOಗಳು ಕೂಡ ಎಲ್ಲ BLOಗಳು ಒಬ್ಬರು ಅಂತಲ್ಲ, BLOಗಳು ಮತ್ತು ನಮ್ಮ ಮತದಾರರು, ನನ್ನ ಆತ್ಮೀಯ ಕಾರ್ಯಕರ್ತರು, ಮತದಾರರೆಲ್ಲ ಭಾಳ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ ಅಲ್ಲಿ. ಹಾಗಾಗಿ ಭಾಳ ಸಂತೋಷ ವಿಚಾರ ಅಂತ ಅಂದರೆ ಈ ತಿಂಗಳಲ್ಲಿ ಈ ಒಂದು SIR ಪ್ರಕ್ರಿಯೆ ಸಕ್ಸಸ್ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ನಮಸ್ಕಾರ.